ಗೈಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್. ಎಲ್ಲರೂ ಹೇಗಿದ್ದಾರೆ, ಚೆನ್ನಾಗಿದ್ರೆ ಅಂತ ತಿಳ್ಕೊತೀನಿ ಗೈಸ್. ನಮ್ಮ RCB ತಂಡಕ್ಕೆ ABD ಅಪಾಯಕಾರಿಯಾದಂಥ ಆಟಗಾರ ಎಂಟ್ರಿ ಕೊಟ್ಟಿದ್ದಾರೆ. ನಮ್ಮ RCB ತಂಡ SRH ವಿರುದ್ಧ ಗೆಲ್ಲಲೇಬೇಕಾದ್ರೆ ನಮ್ಮ ಪ್ಲೇಯಿಂಗ್ 11ಗೆ ಒಬ್ಬ ಖತರ್ನಾಕ್ ಆದ ಬೆಂಕಿ ಆಲ್ರೌಂಡರ್ ಬರಲೇಬೇಕು. RCB ತಂಡದಲ್ಲಿ ಆಲ್ರೌಂಡರ್ ಇಲ್ಲವೇ ಇಲ್ಲ, ಹೆಸರಿಗಷ್ಟೇ ಬೌಲಿಂಗ್ ಬ್ಯಾಟಿಂಗ್ ಮಾಡ್ತಾರೆ, ಆದರೆ ಎರಡೂ ಕೂಡ ಮಾಡೋದಿಲ್ಲ. RCB ತಂಡದಲ್ಲಿ ಒಬ್ಬರಿದ್ದಾರೆ ಗುರು, ಅವರು ಸ್ಟ್ರೈಟ್ ಆಗಿ ಪ್ಲೇಯಿಂಗ್ 11ಗೆ ಬಂದ್ರೆ ನಾವು ನೆಕ್ಸ್ಟ್ ಮ್ಯಾಚ್ RCB ನೆಕ್ಸ್ಟ್ ಮ್ಯಾಚು SRH ವಿರುದ್ಧ ಗೆಲ್ಲೋದಂತೂ ಗ್ಯಾರಂಟಿ ಅಂತ ಹೇಳ್ತೀನಿ. ಆ ಆಟಗಾರ ಯಾರು ಅಂತ ಅಂದ್ರೆ ಹೇಳ್ತೀನಿ ಗೈಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ RCB ಅಭಿಮಾನಿಗಳು ಈ ಒಂದು ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ದಯವಿಟ್ಟು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಗೈಸ್ ವಿಡಿಯೋಗೊಂದು ಲೈಕ್ನ ಮಾಡಿ. ನಮ್ಮ RCB SRH ವಿರುದ್ಧ ಪಂದ್ಯವನ್ನ ಆಡ್ತಾ ಇದ್ದಾರೆ. SRH ವಿರುದ್ಧ ಪಂದ್ಯವನ್ನ ಗೆಲ್ಲಲೇಬೇಕಾದ್ರೆ ನಮ್ಮ ತಂಡಕ್ಕೆ ಈ ಒಬ್ಬ ಆಲ್ರೌಂಡರ್ ಬರಲೇಬೇಕು ಗುರು. ಯಾರು ಆ ಆಟಗಾರ ಅಂತ ಅಂದ್ರೆ, ಈ ಆಟಗಾರ ಬ್ಯಾಟಿಂಗ್ ಕೂಡ ಮಾಡ್ತಾರೆ, ಹಾಗೆ ಬೌಲಿಂಗ್ ಕೂಡ ಮಾಡ್ತಾರೆ, ಫೀಲ್ಡಿಂಗ್ ಕೂಡ ಮಾಡ್ತಾರೆ. ಈ ಆಟಗಾರನ ಹೆಸರು ನಮ್ಮ ಕರ್ನಾಟಕದ ಪ್ಲೇಯರ್ ಮನೋಜ್ ಅವರು ನಿಮಗೆ ಗೊತ್ತೇ ಇದೆ ಯಾರು ಅಂತ ಅಂದ್ರೆ, ನಮ್ಮ ಕರ್ನಾಟಕದ ಆಟಗಾರ. ಬಾಯಿ ಬಿಟ್ಟು ಕೇಳ್ತಾರೆ ಚಾನ್ಸ್ ಕೊಡಿ ಅಂತ, ಆದ್ರೆ ಇವ್ರಿಗೆ ಚಾನ್ಸ್ ಕೊಡೋದಿಲ್ಲ. ನಮ್ಮ RCB ತಂಡ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಮನೋಜ್ ಅವ್ರಿಗೆ ಅವಕಾಶ ಕೊಡ್ಲೇಬೇಕು. ಇವರು ಪ್ಲೇಯಿಂಗ್ 11ಗೆ ಎಂಟ್ರಿ ಕೊಟ್ರೆ ಸಖತ್ತಾಗಿರುತ್ತೆ. ಅವು ನಮ್ಮ ತಂಡ ಸ್ಟ್ರಾಂಗ್ ಆಗೋಗುತ್ತೆ. ಇವರು ಬ್ಯಾಟಿಂಗ್ ಕೂಡ ಮಾಡ್ತಾರೆ, ಬೌಲಿಂಗ್ ಕೂಡ ಮಾಡ್ತಾರೆ. ಬ್ಯಾಟಿಂಗ್ ಯಾರ ಜಾಗದಲ್ಲಿ ಮಾಡ್ತಾರೆ ಅಂತಂದ್ರೆ, ಸೌರವ್ ಚೌಹಾನ್ ಅವರ ಅಂತ ಹೊಸ ಪ್ಲೇಯರ್ ಬಂದಿದಾರಲ್ಲ, ಅವರು ಸರಿಯಾಗಿ ಆಡ್ತಾ ಇಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಕಳಿಸಿದ್ದಾರೆ, ಆದ್ರೆ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಅವರ ಜಾಗದಲ್ಲಿ ಮನೋಜ್ ಅವರು ಆಡಿದ್ರೆ ನಮ್ಮ RCB ತಂಡ ನೆಕ್ಸ್ಟ್ ಮ್ಯಾಚ್ SRH ವಿರುದ್ಧ ಗೆಲ್ಲುತ್ತೆ. ಸೌರವ್ ಅವರು ಬರೀ ಬ್ಯಾಟಿಂಗ್ ಮಾಡ್ತಾರೆ, ಆದ್ರೆ ನಮ್ಮ ಮನೋಜ್ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಕೂಡ ಮಾಡ್ತಾರೆ, ಫೀಲ್ಡಿಂಗ್ ಕೂಡ ಸೂಪರ್ ಆಗಿನೇ ಮಾಡ್ತಾರೆ. ನಮ್ಮ RCB ತಂಡ SRH ವಿರುದ್ಧ ಗೆಲ್ಲಲೇಬೇಕಾದ್ರೆ ಪ್ಲೇಯಿಂಗ್ 11ಗೆ ಮನೋಜ್ ಅವರು ಎಂಟ್ರಿ ಕೊಡಲೇಬೇಕು. ಮನೋಜ್ ಅವರು ಎಂಟ್ರಿ ಕೊಟ್ರೆ ನಮ್ಮ ತಂಡಕ್ಕೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ, ಗೆಲ್ಲೋದಂತೂ ಗ್ಯಾರಂಟಿ. ನೆಕ್ಸ್ಟ್ ಮ್ಯಾಚ್ ತುಂಬಾನೇ ಇಂಪಾರ್ಟೆಂಟ್ ಗುರು. ಇವತ್ತು ನಾವು ಆಡ್ತಾ ಇದ್ದೀವಿ SRH ವಿರುದ್ಧ. ಇವತ್ತಿನ ಪಂದ್ಯಕ್ಕೆ ಮನೋಜ್ ಅವರು ಎಂಟ್ರಿ ಕೊಡಲೇಬೇಕು. ನಂಬರ್ 1 ಆಲ್ರೌಂಡರ್ ನಮ್ಮ ತಂಡದಲ್ಲಿ ಇರೋದು, ಚೆನ್ನಾಗಿ ಆಡಲೇಬೇಕು ಗುರು. ಇವತ್ತಿನ ಮ್ಯಾಚ್ SRH ವರ್ಸಸ್ RCB ಯಾರು ಗೆಲ್ತಾರೆ ಅಂತ ಇವಾಗಲೇ ಕಮೆಂಟ್ ಮಾಡಿ. ನಿಮ್ಮ ನೆಚ್ಚಿನ ಟೀಮ್ ಯಾವುದು ಅಂತಲೂ ಕಮೆಂಟ್ ಮಾಡಿ. ಹಾಗೆ RCB ಅಭಿಮಾನಿಗಳು ಇವಾಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗೈಸ್.